ಸರ್ಕಾರಿ ಶಾಲೆಯ ಹಳ್ಳಿ ಮಕ್ಕಳಿಗೆ ಏರೋಪ್ಲೇನ್ನಲ್ಲಿ ಪ್ರವಾಸ. 2 ದಿನದ ದೆಹಲಿಗೆ ಹೊರಟ ಸರ್ಕಾರಿ ಶಾಲೆಯ ಮಕ್ಕಳು. ಒಂದು ರಾಷ್ಟ್ರ ಮಟ್ಟಕ್ಕೆ ಮಕ್ಕಳು ದೆಹಲಿಗೆ ಒಂದು ಫ್ಲೈಟಲ್ಲಿ ಹೋಗ್ತಾ ಇರೋದು ಇದು ಒಂದು ಸಾಹಸದ ವಿಷಯ. ಇದಲ್ವಾ ನಮ್ಮ ಭಾರತ ದೇಶದ ಬದಲಾವಣೆ ಅಂದ್ರೆ. ನಮ್ಮ ಹಳ್ಳಿ ಮಕ್ಕಳಿಗೆ ವಿಮಾನದಲ್ಲಿ ಪ್ರಯಾಣ ಅನ್ನೋದು ಮರಿಚಿಕೆಯ ಮಾತು ಕಣ್ರಿ. ಅಂಥದ್ರಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳನ್ನ ವಿಮಾನದಲ್ಲಿ ಪ್ರವಾಸ ಮಾಡಿಸಿರೋದು ನಿಜಕ್ಕೂ ನಮ್ಮ ರಾಜ್ಯವೇ ಖುಷಿ ಪಡುವಂತ ಸಂಗತಿ ಇದು. ಸಾಮಾನ್ಯವಾಗಿ ಸರ್ಕಾರಿ ಶಾಲೆಯ ಮಕ್ಕಳನ್ನ ಶೈಕ್ಷಣಿಕ ಪ್ರವಾಸವನ್ನ ಖಾಸಗಿ ವಾಹನ ಅಥವಾ ಸರ್ಕಾರಿ ಬಸ್ನಲ್ಲಿ ಕರ್ಕೊಂಡು ಹೋಗ್ತಾರೆ. ಆದ್ರೆ ಇಲ್ಲಿನ ಹಳ್ಳಿ ಮಕ್ಕಳನ್ನ ವಿಮಾನದಲ್ಲಿ ಪ್ರವಾಸ ಮಾಡಿ ತಮ್ಮ ಬಹುದಿನದ ಕನಸನ್ನ ನನಸು ಮಾಡಿಕೊಂಡಿದ್ದಾರೆ. ಇಂಥ ಅವಕಾಶಗಳು ಎಲ್ಲರಿಗೂ ಒದಗಿ ಬರಲ್ಲ ಕಣ್ರಿ. ಆದ್ರೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒದಗಿ ಬಂದಿದೆ. ಅಂದಹಾಗೆ ಈ ರೀತಿಯ ವಿಮಾನದಲ್ಲಿ ಏರ್ತಿರುವ ಮಕ್ಕಳು ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ಗುರ್ಲುತ್ತು ಹಳ್ಳಿಯ ಮಕ್ಕಳು ಕಣ್ರಿ. ಇಲ್ಲಿನ ಸರ್ಕಾರಿ ಶಾಲಾ ಮಕ್ಕಳನ್ನ ವಿಮಾನದಲ್ಲಿ ಕರ್ಕೊಂಡು ಹೋಗುವ ಪ್ಲಾನ್ ಮಾಡಿದ್ದು ಮುಖ್ಯ ಶಿಕ್ಷಕ ನಿಜಲಿಂಗಪ್ಪ ಮಾಸ್ತರ್ ಅವರು. ನಮ್ಮ ಶಾಲೆಯ ಶಿಕ್ಷಕರ ಅವರ ಒಂದು ಸಹಾಯ ಅಂತೇಳಿ ನೋಡ್ಬೋದು. ಅವರ ಒಂದು ಸೇವೆಯಿಂದ ಅವ್ರು ಮಾಡಿರ್ತಕ್ಕಂಥ ಒಂದು ತೀರ್ಮಾನದಿಂದ ನಮ್ಮ ಮಕ್ಕಳು ರಾಷ್ಟ್ರದ ರಾಜಧಾನಿಗೆ ಹೋಗ್ತಿರ್ತಕ್ಕಂಥದ್ದು ಇಡೀ ನಮ್ಮ ಗ್ರಾಮಕ್ಕೆ ಅಷ್ಟೇ ಅಲ್ದೇನೆ ನಮ್ಮ ಪಂಚಾಯತಿಗೆ, ನಮ್ಮ ಸುತ್ತಮುತ್ತ ಹಳ್ಳಿಗೆ ಇದೊಂದು ತುಂಬಾ ಖುಷಿಯ ವಿಚಾರ ಅಂತೇಳಿ ಹೇಳ್ಬೋದು. ಗ್ರಾಮಸ್ಥರು ಮತ್ತು ದಾನಿಗಳ ಸಹಕಾರದಿಂದ ಶಾಲೆಯ 20 ಮಕ್ಕಳು ಬೆಂಗಳೂರು ಟು ದೆಹಲಿಗೆ 2 ದಿನ ಪ್ರವಾಸ ಬೆಳೆಸಿದ್ರು. ಒಂದು ರಾಷ್ಟ್ರ ಮಟ್ಟಕ್ಕೆ ಮಕ್ಕಳು ದೆಹಲಿಗೆ ಒಂದು ಫ್ಲೈಟಲ್ಲಿ ಹೋಗ್ತಾ ಇರೋದು ಇದು ಒಂದು ಸಾಹಸದ ವಿಷಯ. ವಿದ್ಯಾರ್ಥಿಗಳಿಗೆ 2 ದಿನದಲ್ಲಿ ದೆಹಲಿಯ ಪಾರ್ಲಿಮೆಂಟ್ ಹೌಸ್, ಸುಪ್ರೀಂ ಕೋರ್ಟ್, ಇಂಡಿಯಾ ಗೇಟ್, ಕುತುಬ್ ಮಿನಾರ್, ಅಕ್ಷರಧಾಮ ವೀಕ್ಷಣೆ ಮಾಡಲಿದ್ದಾರೆ. ಈ ಮಕ್ಕಳಿಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ದೆಹಲಿಯಲ್ಲಿ ಓಡಾಡಲು 2 ದಿನದ ಬಸ್ ವ್ಯವಸ್ಥೆ ಮಾಡಿಸಿಕೊಟ್ಟಿದ್ದಾರೆ. ದೆಹಲಿ ಕರ್ನಾಟಕ ಸಂಘದಿಂದ ಮಕ್ಕಳಿಗೆ ವಸತಿ ವ್ಯವಸ್ಥೆ ಮಾಡಲಾಗಿದೆ. ಇದೇ ಮೊದಲ ಬಾರಿಗೆ ಸರ್ಕಾರಿ ಶಾಲೆಯ ಮಕ್ಕಳು ವಿಮಾನದಲ್ಲಿ ಹಕ್ಕಿಯಂತೆ ಹಾರಾಟ ನಡೆಸಿ ಖುಷಿ ಪಟ್ಟಿವೆ. ಇನ್ನು ಸರ್ಕಾರಿ ಶಾಲೆಯ ಎಲ್ಲಾ ಶಿಕ್ಷಕರು ಮತ್ತು ಶೈಕ್ಷಣಿಕ ಅಧಿಕಾರಿಯ ಸಹಾಯದಿಂದ ಬಡ ಮಕ್ಕಳು ವಿಮಾನಯಾನ ಮಾಡಿದ್ದಾರೆ. ಈ ಭಾಗ್ಯ ಬರುವ ದಿನಗಳಲ್ಲಿ ಎಲ್ಲಾ ಮಕ್ಕಳಿಗೂ ಸಿಗುವಂತಾಗ್ಲಿ. ಈ ಸರ್ಕಾರಿ ಶಿಕ್ಷಕರ ಕಾರ್ಯಕ್ಕೆ ಒಂದು ಮೆಚ್ಚುಗೆ ಇರಲಿ ಅನ್ನೋದೇ ನಮ್ಮ ಆಶಯ. ಬಿಗ್ ಟಿವಿ ಕರ್ನಾಟಕ, ಚಿತ್ರದುರ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.